ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ದೀಪವು ಬಹಳ ಶ್ರೇಷ್ಠವಾದುದು. ಯಾಕಂದ್ರೆ ಅದು ಇನ್ನೊಬ್ಬರಿಗಾಗಿ ಉರಿಯುತ್ತದೆ, ಇನ್ನೊಬ್ಬರನ್ನ ಕಂಡು ಉರಿಯೋದಿಲ್ಲ. ಕೊರಗಬೇಡ. ಇವತ್ತು ನಿನ್ನ ಕಣ್ಣಲ್ಲಿ ನೀರು ತರಿಸಿದವರು ನಾಳೆ ಅವರು ಅಳುವಂತೆ ಕಾಲವೇ ಮಾಡ್ತದೆ. ನೀ ಮೌನವಾಗಿದ್ದು ಬಿಡು ಮನಸ್ಸೆ. ಅರ್ಥ ಮಾಡಿಕೊಳ್ಳಲು ಆಗದವರ ಮುಂದೆ ಮನಸ್ಸು ಎಷ್ಟೇ ತೆರೆದಿಟ್ಟರೂ ಪ್ರಯೋಜನವಾಗೋದಿಲ್ಲ. ಕಾಲದ ಜೊತೆ ನೀನು ಬದಲಾಗು. ಈಗಾಗಲೇ ನಿನ್ನ ಜೊತೆ ಇದ್ದವರೆಲ್ಲ ಬದಲಾಗಿದ್ದಾರೆ. ತುಳಿಯುವವರು, ಹೀಯಾಳಿಸುವವರು 1000 ಜನ ಇದ್ದರೇನಂತೆ. ಕಾಪಾಡಲು ಸದಾ ಭಗವಂತನಿರ್ತಾನೆ. ಒಳ್ಳೆಯ ಮನಸ್ಸು, ನಿಷ್ಕಲ್ಮಶ ಭಕ್ತಿ ಇದ್ದಲ್ಲಿ ಎಂತಹ ಕಠಿಣ ಸಂದರ್ಭದಲ್ಲೂ ಭಗವಂತ ಕೈ ಬಿಡೋದಿಲ್ಲ. ನರಕ ಅಂದ್ರೆ ಹೇಗಿರುತ್ತೆ ಗೊತ್ತಾ? ನಾವು ಮಾಡದೇ ಇರೋ ತಪ್ಪಿಗೆ ಅನ್ಯಾಯವಾಗಿ ಶಿಕ್ಷೆ ಅನುಭವಿಸ್ತೇವೆ ನೋಡಿ, ಅದೇ ನರಕ. ಜೀವನದ ಪಾಠ ಎಂದು ಯಾರೂ ಕಲಿಸೋದಿಲ್ಲ. ಸಂದರ್ಭಗಳಿಗೆ ಅನುಗುಣವಾಗಿ ನೀವು ಎದುರಿಸುತ್ತಿರುವ ಪರಿಸ್ಥಿತಿಗಳೇ ಪಾಠವಾಗಿರ್ತವೆ. ಹರಿದ ಚೀಲದಲ್ಲಿ ಚಿನ್ನ ಇಟ್ಟಾಗ ಆ ಚೀಲಕ್ಕೆ ಬೆಲೆ ಇರ್ತದೆ. ಚೀಲದಿಂದ ಚಿನ್ನ ಬೇರ್ಪಡಿಸಿದಾಗ ಆ ಚೀಲಕ್ಕೆ ಬೆಲೆನೇ ಇರೋದಿಲ್ಲ. ಅದರಂತೆ ಈ ದೇಹವೆಂಬ ಹರಿದ ಚೀಲದಲ್ಲಿ ಆತ್ಮ ಎಂಬ ಭಗವಂತ ಇರುವವರೆಗೂ ಈ ದೇಹಕ್ಕೆ ಬೆಲೆ ಇರ್ತದೆ. ದೇಹದಿಂದ ಆತ್ಮ ಬೇರ್ಪಟ್ಟಾಗ ಈ ದೇಹವನ್ನು ಮುಟ್ಟಲು ಹಿಂಜರಿತಾರೆ. ಚಿನ್ನಕ್ಕೆ ಬೆಲೆ ಹೊರತು ಚೀಲಕ್ಕಲ್ಲ. ಅದರಂತೆ ಚೈತನ್ಯ ಎಂಬ ಪರಮಾತ್ಮನಿಗೆ ಬೆಲೆ ಇದೆ ಹೊರತು ದೇಹಕ್ಕೆ ಅಲ್ಲ. ನೋಡುವವರಿಗೆ ನಾವು ಕೆಟ್ಟವರಾಗಿ ಕಂಡರೂ ಪರವಾಗಿಲ್ಲ, ನಮ್ಮ ಆತ್ಮಸಾಕ್ಷಿ ಒಪ್ಪಿದ್ರೆ ಸಾಕು. ಯಾಕಂದ್ರೆ ನಮ್ಮ ಬದುಕು ನಮ್ಮ ಜೀವನ. ಮನಸ್ಸು ಶಾಂತವಾಗಿದ್ರೆ ಕೆಲಸದಲ್ಲಿ ಸ್ಪಷ್ಟತೆ ಇರ್ತದೆ. ಆಲೋಚನೆ ಚೆನ್ನಾಗಿದ್ರೆ ಎಲ್ಲವೂ ಸುಂದರವಾಗಿ ಕಾಣ್ತದೆ. ಕೆಲವು ನೋವುಗಳು ನಮ್ಮನ್ನು ಪಂಜರದ ಹಕ್ಕಿಯಂತೆ ಮಾಡ್ತವೆ. ಯಾರಿಗೂ ಏನನ್ನು ಹೇಳುವುದಕ್ಕೂ ಆಗೋದಿಲ್ಲ, ಹಾಗೂ ನೆಮ್ಮದಿಯಿಂದ ಬದುಕುವುದಕ್ಕೂ ಆಗೋದಿಲ್ಲ. ಭಗವಂತನ ಪ್ರೇರಣೆಯಂತೆ ಜೀವನದಲ್ಲಿ ಯಾವಾಗ ಏನಾಗಬೇಕು ಅದು ಹಾಗೆ ಆಗ್ತದೆ. ಭಗವಂತ ಬರೆದಿರುವ ಹಣೆಬರಹನ ಯಾರು ಬದಲಿಸಲಾರರು. ಆದರೆ ನಡೆಯುವ ದಾರಿ ಸ್ಪಷ್ಟ ಹಾಗೂ ಮಾಡುವ ಪ್ರಯತ್ನ ನಿರಂತರವಾಗಿರಬೇಕು. ಒಳ್ಳೆಯ ಕಾರ್ಯಗಳಿಗೆ ಭಗವಂತ ನೀಡುವ ಪ್ರತಿಫಲನು ಒಳ್ಳೆಯದೇ ಆಗಿರ್ತದೆ. ಮನುಷ್ಯರಿಂದ ಮನುಷ್ಯರನ್ನೇ ದೂರ ಮಾಡುವ ವಸ್ತುಗಳೆಂದ್ರೆ ಒಂದು ನಾಲಿಗೆ, ಇನ್ನೊಂದು ದುಡ್ಡು. ಸಮಾಧಿಯಾಗುವವರೆಗೂ ನೆಮ್ಮದಿ ಸಿಗದ ಜೀವ ಅಂದ್ರೆ ಅದು ಮನುಷ್ಯ ಮಾತ್ರ. ನೀರಲ್ಲಿ ಬರೆದ ಹೆಸರು, ಹಣೆಯಲ್ಲಿ ಬರೆದ ಬರಹ ಕಾಣಿಸೋದು ಬರೆದವರಿಗೆ ಮಾತ್ರ. ದುರಾಸೆ ಬೇಡ, ದ್ವೇಷವನ್ನು ಸಾಧಿಸಬೇಡ, ಇತರರ ಏಳಿಗೆ ಕಂಡು ಅಸೂಯೆ ಪಡಬೇಡ. ಇವುಗಳಿಂದ ನೋವುಗಳೇ ಹೊರತು ಸಂತೋಷ ಎಂದೂ ಸಿಗೋದಿಲ್ಲ. ಸಾಧ್ಯವಾದರೆ ಪ್ರೀತಿ ಹಂಚು, ಅದರ 2ರಷ್ಟು ನಿನಗೆ ಸುಖ, ಶಾಂತಿ ಮತ್ತು ನೆಮ್ಮದಿ ಸಿಗ್ತದೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.